ಡಿಸೆಂಬರ್ 27ರಿಂದ ಜನವರಿ 4ರವರೆಗೆ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಅವರೇ ಬೇಳೆ ಮೇಳ. ವಾಸವಿ ಕಾಂಡಿಮೆಂಟ್ಸ್ನಿಂದ ಬೆಂಗಳೂರು ನಗರದ ಆಹಾರ, ಸಾಂಸ್ಕೃತಿಕ ಮತ್ತು ಪಾರಂಪರ್ಯ ಪ್ರತೀಕವಾಗಿರುವ 26ನೇ ಆವೃತ್ತಿಯ ಅವರೇ ಬೇಳೆ ಮೇಳವನ್ನು ಈ ಬಾರಿ ಇನ್ನಷ್ಟು ವೈಭವದಿಂದ ಡಿಸೆಂಬರ್ 27ರಿಂದ ಜನವರಿ 4ರವರೆಗೆ ಬಸವನಗುಡಿಯ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಪ್ರತಿದಿನ ಬೆಳಗ್ಗೆ 10ರಿಂದ ರಾತ್ರಿ 10 ಗಂಟೆಯವರೆಗೆ ನಡೆಯಲಿದೆ. ಕಳೆದ 25 ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಅವರೇ ಬೇಳೆ ಮೇಳದಲ್ಲಿ ರೈತರು ಬೆಳೆದ ಅವರೆಕಾಯಿಯನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ಜೊತೆಗೆ ಅವರೆಕಾಯಿಯಿಂದ ತಯಾರಿಸಲಾದ ವೈವಿಧ್ಯಮಯ ಹಾಗೂ ವಿಶಿಷ್ಟ ಆಹಾರ ಪದಾರ್ಥಗಳ ಮೂಲಕ ಆಹಾರ ಪ್ರಿಯರ ಮನಗೆದ್ದಿದೆ. ಮೊದಲ ಬಾರಿಗೆ ಈ ವರ್ಷದ ವಿಶೇಷ ಆಕರ್ಷಣೆಗಳಾದ ನೀರು ದೋಸೆ, ಅವರೆಬೇಳೆ ಸಾಂಬಾರ್, ಅವರೆಕಾಯಿ ಮೋಮೋಸ್, ಅವರೆಬೇಳೆ ಗುಲಾಬ್ ಜಾಮೂನ್, ಐಸ್ ಕ್ರೀಮ್, ಅವರೆಕಾಯಿ ಪೂರಿ, ಹೋಳಿಗೆ ಹಾಗೂ ಹಲ್ವಾ ಇವು ಆಹಾರ ಪ್ರಿಯರಿಗೆ ವಿಶೇಷ ರುಚಿ ಅನುಭವವನ್ನು ನೀಡಲಿದೆ. ಆಹಾರ ಮಾತ್ರವಲ್ಲದೆ ಮತ್ತೊಂದು ಪ್ರಮುಖ ಆಕರ್ಷಣೆಯಾಗಿದೆ. 5D ಥಿಯೇಟರ್ 360 ಡಿಗ್ರಿ ಸಿನಿಮಾ ಅನುಭವವನ್ನು ಮೊದಲ ಬಾರಿಗೆ ಪರಿಚಯಿಸಲಾಗುತ್ತಿದೆ. ಇದು ಮಕ್ಕಳ ಹಾಗೂ ಯುವ ಜನತೆಗೆ ವಿಭಿನ್ನ ಮನರಂಜನಾ ಅನುಭವವನ್ನು ನೀಡಲಿದೆ. ಮಕ್ಕಳು ಹಾಗೂ ಕುಟುಂಬಗಳಿಗಾಗಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಅಮ್ಯೂಸ್ಮೆಂಟ್ ಝೋನ್, ಕ್ಯಾರಿಕೇಚರ್, ಟ್ಯಾಟೂ, ಫೇಸ್ ಪೇಂಟಿಂಗ್, ಮಗ್, ನೈಲ್ ಆರ್ಟ್ಸ್, ಕುಟುಂಬ ಸಮೇತ ಸಮಯ ಕಳೆಯಲು ಸೂಕ್ತವಾದ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಮೇಳಕ್ಕೆ ಆಗಮಿಸುವ ಎಲ್ಲರಿಗೂ ಸುಗಮ ಹಾಗೂ ಸುರಕ್ಷಿತ ಅನುಭವ ಕಲ್ಪಿಸುವ ಉದ್ದೇಶದಿಂದ ಪ್ರಥಮ ಚಿಕಿತ್ಸೆ ಕೇಂದ್ರ, ಮಕ್ಕಳ ವೀಲ್ಚೇರ್ ಪ್ರವೇಶ ಸೌಲಭ್ಯ, ಸ್ವಚ್ಛ ಹಾಗೂ ಸುಸಜ್ಜಿತ ಶೌಚಾಲಯಗಳು, ಮಾಹಿತಿ ಮತ್ತು ಸಹಾಯ ಕೇಂದ್ರ, ಭದ್ರತಾ ಸಿಬ್ಬಂದಿ, ಆಂಬ್ಯುಲೆನ್ಸ್ ಹಾಗೂ ಅಗ್ನಿ ಸುರಕ್ಷತಾ ವ್ಯವಸ್ಥೆ, ಸುರಕ್ಷತೆ ಮತ್ತು ಸಾರ್ವಜನಿಕ ಸೌಲಭ್ಯಗಳನ್ನು ವ್ಯವಸ್ಥಿತವಾಗಿ ಒದಗಿಸಲಾಗಿದೆ. ಅವರೇ ಬೇಳೆ ಮೇಳ ಕೇವಲ ಆಹಾರ ಮೇಳವಲ್ಲ, ಇದು ರೈತರು, ಆಹಾರ ಸಂಸ್ಕೃತಿ ಮತ್ತು ಬೆಂಗಳೂರು ನಗರದ ಹೃದಯವನ್ನು ಒದಗಿಸುವ ಹಬ್ಬವಾಗಿದೆ. ಆಲ್ಮೋಸ್ಟ್ ತುಂಬ ವರ್ಷಗಳಿಂದ ಬರ್ತಿದ್ದೀನಿ. ಆ್ಯಂಡ್ 3 ವರ್ಷ ಸ್ಕಿಪ್ ಮಾಡಿದೆ ಬಿಕಾಸ್ ರಶ್ನ ನೋಡಿ ಕಾಲಿಡೋಕ್ಕೆ ಜಾಗ ಇಲ್ಲದೆ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಟೇಕ್ ಅವೇ ಮಾಡಿಸ್ಕೊಂಡು ಮನೇಲಿ ತಿಂದಿದ್ದುಂಟು. ಆ್ಯಂಡ್ ಇದ್ರ ಸ್ಪೆಷಾಲಿಟಿ ಮೋರ್ ದೆನ್ 100 ವೆರೈಟೀಸ್ ಇದೆ. ಯಾವುದನ್ನು ತಿನ್ನಬೇಕು ಯಾವುದನ್ನು ಬಿಡಬೇಕು ಅನ್ನೋ ಕನ್ಫ್ಯೂಷನ್ಸೇ ಜಾಸ್ತಿ ಇಲ್ಲಿ. ಆ್ಯಂಡ್ ಅವರೆಕಾಳು ಯಾರಿಗೆ ಇಷ್ಟ ಇಲ್ಲ, ಪ್ರತಿಯೊಬ್ಬರಿಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ಇದು. ಕಾಳುಗಳು, ಅದ್ರಲ್ಲಿ ಉಸ್ಲಿ, ಮತ್ತೊಂದು ದೋಸೆ ಏನೇನೋ ಮಾಡಿಕೊಂಡು ಎಸ್ಪೆಷಲಿ ಉಪ್ಪಿಟ್ಟಿಗೆ ಹಾಕ್ಕೊಂಡು ತುಂಬ ತಿಂತೀವಿ. ತುಂಬ ಖುಷಿ ಇದೆ. ಆ್ಯಂಡ್ ಈ ಮೇಳಕ್ಕೆ ನನ್ನ ಬಿಸ್ನೆಸ್ ಕೂಡ ಹೌಸ್ ಆಫ್ ಫ್ಲವರು ಈ ಒಂದು ಮೇಳದಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ವಾಸವಿ ಕಾಂಡಿಮೆಂಟ್ಸ್ ಆ್ಯಂಡ್ ಸ್ವಾತಿ ಅವ್ರಿಗೆ ಹಾಗೆ ಚೇತನ್ ಅವ್ರಿಗೆ ಹ್ಯೂಜ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸ್ಮಾಲ್ ಬಿಸ್ನೆಸ್ಗೆ ಒಂದು ಅವಕಾಶ ಕೊಟ್ಟು ಇಲ್ಲ ಮಾಡಿ ಅಂತ ಅವರೇ ಪುಷ್ ಮಾಡಿ ಸಪೋರ್ಟ್ ಮಾಡಿ, ಇಲ್ಲ ಹೀಗಿರುತ್ತೆ ಹಾಗಿರುತ್ತೆ. ನಂಗೆ ಒಂದಷ್ಟು ಡೌಟ್ಸ್ ಇತ್ತು, ಶಾಪ್ ಇಟ್ಟರೆ ಹೇಗಿರುತ್ತೆ, ವರ್ಕೌಟ್ ಆಗುತ್ತಾ, ನನಗೊಂದಷ್ಟು ಅಂದರೆ ನಾನು ಮೇಳಕ್ಕೆ ಬಂದು ಹೋಗಿರೋದು ಅಷ್ಟೇ, ಶಾಪ್ ಬಗ್ಗೆ ನಂಗೆ ಏನೂ ಐಡಿಯಾ ಇರಲಿಲ್ಲ. ಇಲ್ಲ ಹಿಂಗಿರುತ್ತೆ ಅಂತ ಕೂತ್ಕೊಂಡು ಪೇಷನ್ಸಿಂದ ನನಗೆ ಡೀಟೇಲ್ ಟು ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇವಾಗ 3 ಎಡಿಷನ್ ಯಾವುದೋ ಬಿಟ್ಟಿದ್ದಾರಂತೆ, ಅದನ್ನು ಹೋದ ವರ್ಷ ಎಲ್ಲ ತಿಂದಿದ್ದೀನಿ. ಬಟ್ 3 ಯಾವುದೋ ಹೊಸ ಎಡಿಷನ್ ಬಿಟ್ಟಿದ್ದಾರೆ, ನಂಗೆ ಅದ್ರ ಹೆಸರು ಯಾವುದು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ 3ನ ಫಸ್ಟು ಟ್ರೈ ಮಾಡಬೇಕು ಅಂತಿದ್ದೀನಿ. ಇನ್ನೂ ಟ್ರೈಯೂ ಮಾಡಿಲ್ಲ, ಇವಾಗ ಹೋಗಬೇಕು. ಬಿಕಾಸ್ ಹೋದ ವರ್ಷ ಎಲ್ಲ ಟ್ರೈ ಮಾಡಿದ್ದೀನಿ, ಅದು ಪ್ರೀವಿಯಸ್ ಇಯರ್ ಎಲ್ಲ. ಈ ವರ್ಷ ಯಾವುದೋ 3 ಹೊಸದು ಬಿಟ್ಟಿದ್ದಾರೆ, ಅದನ್ನು ಟ್ರೈ ಮಾಡಲೇಬೇಕು. ಸಿಕ್ಕಾಬಟ್ಟೆ ಅದಕ್ಕೋಸ್ಕರ ರಶ್ ಇದೆ, ಅದಕ್ಕಾಗಿ ಬೈಕ್ಸ್ ಕೊಟ್ಟು ಅಲ್ಲಿಗೆ ಹೋಗೋಣ ಅಂತ ಬಂದಿದ್ದೀನಿ. ಇದು 26ನೇ ವರ್ಷ ಅವರೇ ಮೇಳ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಬಸವನಗುಡಿಯಲ್ಲಿ ನಡೀತಾ ಇದೆ. 27ನೇ ತಾರೀಕು ಅದು ನಾಳೆಯಿಂದ ಶುರು ಆಗುತ್ತೆ. ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ಆ್ಯಂಡ್ 4ನೇ ತಾರೀಕು ಜನವರಿ ಲಾಸ್ಟು ಈ ಇವೆಂಟು. ಮತ್ತು ನಮ್ಮದು ಇನಾಗ್ರೇಷನ್ ನಡೆಯುತ್ತೆ. ನಮ್ಮ DCM ಅವ್ರು ಬರ್ತಿದ್ದಾರೆ, ಹೋಮ್ ಮಿನಿಸ್ಟರ್ ಅವ್ರು ಬರ್ತಿದ್ದಾರೆ, ಮತ್ತು ನಮ್ಮ ಲೋಕಲ್ MLA ಉದಯ್ ಗರುಡಾಚಾರ್ ಅವ್ರು ಬರ್ತಾ ಇದ್ದಾರೆ, RV ದೇವರಾಜ್ ಅವ್ರ ಮಗ ಯುವರಾಜ್ ಬರ್ತಾ ಇದ್ದಾರೆ. ಸೊ ತುಂಬ ಜನ ಬರ್ತಿದ್ದಾರೆ ಎಲ್ಲರೂ ಇನಾಗ್ರೇಷನ್ ಮಾಡೋದಕ್ಕೆ. ಸೊ ನಮ್ಮ ರೈತರು ಸಹ ಎಲ್ಲರೂ ಇಲ್ಲೇ ಇರ್ತಾರೆ. ಎಲ್ಲರೂ ಬಂದು ಅವರೆಕಾಯಿ ಸಹ ಕೊಂಡ್ಕೋಬೋದು. ರೈತರಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡಿ ಅವ್ರಿಗೂ ಸಪೋರ್ಟ್ ಮಾಡಿ. ಮತ್ತು 100+ ವೆರೈಟಿ ಆಫ್ ಅವರೆಕಾಳು ಡಿಶಸ್ ಸಿಗುತ್ತೆ ನಿಮಗೆ, ಎಲ್ಲ ಟೇಸ್ಟ್ ಮಾಡಿ. ಮತ್ತು ಅವರೆಕಾಳು ಮೋಮೋಸ್ ಈ ವರ್ಷದ ಅಡಿಷನ್, ನೀರು ದೋಸೆ, ಅವರೆಕಾಳು ಸಾರು, ಮತ್ತು ಕುನಾಫಾ ಕೇಕ್, ಅವರೆಬೇಳೆ ಕುನಾಫಾ ಕೇಕ್, ಆ್ಯಂಡ್ ಅವರೆಬೇಳೆ ಮಾಚಾ ಡ್ರಿಂಕ್ ಸಹ ಇರುತ್ತೆ ಈ ವರ್ಷ. ಸೊ ವೈ ಜಾಪನೀಸ್ ಮಾಚಾ ವೆನ್ ಯು ಹ್ಯಾವ್ ಅವರೆಬೇಳೆ ಮಾಚಾ? ಸೊ ಟ್ರೈ ದ್ಯಾಟ್. ಆ್ಯಂಡ್ ಅದನ್ನು ಬಿಟ್ಟು ನಾವು ಈ ವರ್ಷ ಪ್ರಯಾರಿಟಿ ಲಾಂಚ್ ಮಾಡಿದ್ದೀವಿ. ಸೊ ಯಾರ್ಯಾರಿಗೆ ರಶ್ ಅಂತ ಅನಿಸುತ್ತೋ, ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ,
ಏಜ್ ಪೀಪಲ್ ಇರ್ತಾರೆ. ಸೊ ಬುಕ್ ಮೈ ಶೋ ಅಲ್ಲಿ ಟಿಕೆಟ್ಸ್ ಕ್ಯೂ ಅಲ್ಲಿ ಸ್ಲಾಟ್ಸ್ ಬುಕ್ ಮಾಡ್ಕೋಬೋದು. 399 ಅನ್ಲಿಮಿಟೆಡ್, ಕುತ್ಕೊಂಡು ಫ್ಯಾನ್ ಇರುತ್ತೆ, ಟೇಬಲ್ಸ್ ಇರುತ್ತೆ, ಚೇರ್ಸ್ ಇರುತ್ತೆ, ಅನ್ಲಿಮಿಟೆಡಾಗಿ ಕುತ್ಕೊಂಡು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು. ವಾಸವಿ ಕಾಂಡಿಮೆಂಟ್ಸ್ ಇಂದ ನಡೆಸೋದು, ಸೊ ಬೇರೆ ಯಾರೂ ಇರಲ್ಲ. ಇವರೆಲ್ಲರೂ ನಮ್ಮ ಎಂಪ್ಲಾಯೀಸು, ನಮ್ಮ ರೈತರು ಎಲ್ಲರೂ ನಮ್ಮವರೇ. ಸೊ ಆಚೆ ಕಡೆ ಸ್ಟಾಲ್ಸು ಯಾವುದು ಇರೋದಿಲ್ಲ. ಸೊ ಫುಡ್ ಕೌಂಟರ್ಸ್ ಎವ್ರಿಥಿಂಗ್ ಇಸ್ ಫ್ರಮ್ ವಾಸವಿ. ಸೊ ಆಲ್ಮೋಸ್ಟ್ ಒಂದು 50,000 ಜನ ಪರ್ ಡೇ ಅಂತ ಅಂದ್ಕೊಂಡಿದ್ದೀವಿ. ಲಾಸ್ಟ್ ಇಯರು ಅಷ್ಟೇ ಇತ್ತು ಅಪ್ರಾಕ್ಸಿಮೇಟ್ಲಿ. ಸೊ 9 ದಿವಸ ನಡೆಯೋದ್ರಿಂದ ಇದು ಡಿವೈಡ್ ಆಗುತ್ತೆ. ಮತ್ತು ಈಗ ಗೇಮಿಂಗ್ ಝೋನ್ ಮಾಡಿದ್ದೀವಿ ಆ್ಯಂಡ್ ಶಾಪಿಂಗ್ ಇರುತ್ತೆ. ಸೊ ಒಂದು ಹಾಲಿಡೇ ಸೀಸನ್ನಿಂದ ಎಲ್ಲರೂ ಇಲ್ಲೇ ಬಂದು ಎಂಜಾಯ್ ಮಾಡ್ಬೋದು. ಮತ್ತು ಲೈವ್ ಕಾನ್ಸರ್ಟ್ ಸಹ ಇರುತ್ತೆ. 29ನೇ ತಾರೀಕು ನಮ್ಮ ಆಲ್ ಓಕೆ ಅವರು ಇಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಶಾಪಿಂಗ್, ಫುಡ್, ಎವ್ರಿಥಿಂಗ್ ಫಾರ್ ಪೀಪಲ್ ಫಾರ್ 2026. ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ಇದು ನಮ್ಮ ತಾಯಿ ಗೀತಾ ಶಿವಕುಮಾರ್ ಅಂತ ಅವರೇ ಶುರು ಮಾಡಿದ್ದು. ಸೊ 26 ವರ್ಷದ ಹಿಂದೆ ಇದು ಅವ್ರ ಐಡಿಯಾ. ಸೊ ಇದಿಷ್ಟು ಮಟ್ಟ ಬೆಳೆಯೋದಕ್ಕೆ ಅವರೇ ಕಾರಣ. ಆ್ಯಂಡ್ ಇದು ಇನ್ನೂ ಬೆಳಿಬೇಕು. ನಮ್ಮ ದೇಶೀಯ ತಿನಿಸು, ನಮ್ಮ ಮಾಗಡಿ ರೈತರು ಬೆಳೆದ ಅವರೇ ಬೆಳೆ ವರ್ಲ್ಡ್ ವೈಡ್ ಹೋಗಬೇಕು ಅನ್ನೋದು ನಮ್ಮ ಆಸೆ. ತುಂಬಾ ಡಿಫ್ರೆನ್ಸ್ ಇದೆ. ನಾವು ಮಾಡುವಾಗ ಇಷ್ಟೊಂದು ಎಲ್ಲ ಐಸ್ ಕ್ರೀಮು ಅದೆಲ್ಲ ಇಲ್ಲ. ನಮ್ಮ ರಾಗಿ ಮುದ್ದೆ ಮತ್ತು ಇದು ಜಿಲೇಬಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಇದಕ್ಬೇಳೆ ಸಾಂಬಾರು, ಮಸಾಲೆ ವಡೆ, ಆಮೇಲೆ ಇದು ಎಳ್ಳವರೆ, ಉಸ್ಲಿ, ಪಾಯಸ, ಆ ಥರದ್ದು ಮಾತ್ರ ನಾವು ಮಾಡ್ತಾಯಿದ್ವಿ. ಅದಕ್ಕೆ ತುಂಬ ಕ್ರೇಜು ಇರ್ತಾಯಿತ್ತು. ಆ ಮಾಗಡಿ ಬೆಳೆನೇ ತುಂಬ ಸೊಗಡು. ಅದರಲ್ಲೇ ನಾವು ಇದಕ್ಬೇಳೆ ಸಾಂಬಾರು ಮಾಡಿಸೋದು ತುಂಬ ಟೇಸ್ಟ್ ಇರುತ್ತೆ. ಈಗೀಗ ನನ್ನ ಮಕ್ಕಳು 8 ವರ್ಷದಿಂದ ಅವರು ಇನ್ಚಾರ್ಜ್ ತೊಗೊಂಡಿದ್ದಾರೆ ಮೇಳದ್ದು. ನನಗೆ ಅದಕ್ಕೆ ಇವಾಗ ನೋಡಿ ಇಷ್ಟು ರಿಸ್ಕು ತಗೋಬೇಕು, ಇಷ್ಟು ಕಷ್ಟಪಡಬೇಕು, ಇಷ್ಟು ದೊಡ್ಡದು ಕೌಂಟ್ರು ಎಲ್ಲ ರೆಡಿ ಮಾಡಬೇಕು, ಎಲ್ಲರದ್ದು ಪರ್ಮಿಷನ್ ತೊಗೋಬೇಕು, ಓಡಾಡಬೇಕು ಅಂದರೆ ನಾನು 32 ವರ್ಷ ಆಯಿತು ವಾಸವಿ ಕಾಂಡಿಮೆಂಟ್ಸ್ ಸ್ಟಾರ್ಟ್ ಮಾಡಿ. ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಮಕ್ಕಳ ಭವಿಷ್ಯತ್ತು ಅವರು ಓದಿಗೆ ಅಂತ ನಾನು ಸಣ್ಣ ಪ್ರಮಾಣದಲ್ಲಿ ಮನೇಲಿ ಸ್ಟಾರ್ಟ್ ಮಾಡಿದ್ದು. ಇದನ್ನ ನೋಡ್ತಾ ಇದ್ರೆ ತುಂಬ ಸಂತೋಷ ಆಗುತ್ತೆ. ನನ್ನ ಮಕ್ಕಳಿಬ್ಬರು ಚೇತನ್, ಸ್ವಾತಿ, ಅವರು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ರೈತರು ಚೆನ್ನಾಗಿದ್ರೇ ನಾವು ಚೆನ್ನಾಗಿರೋದು. ಈಗೆಲ್ಲ ಬೆಳೆಯೋರು ತುಂಬ ಕಡಿಮೆ ಇದ್ದರು. ನಾವು ಮೇಳ ಮಾಡಿದ ಮೇಲೆ ಒಂದು 20-25 ಜನ ತಂದು ಕೊಡ್ತಾಯಿದ್ರು ಫಸ್ಟು ಸ್ಟಾರ್ಟಿಂಗಲ್ಲಿ. ಈಗ ಒಂದು 500-600 ಇವರು ರೈತರು ಬೆಳೆದು ಎಲ್ಲ ನಮಗೆ ರೆಡಿ ಮಾಡಿ ಪಾಪ ಸುಲಿದು ತಂದು ಕೊಡ್ತಾರೆ. ಆದ್ದರಿಂದ ನಮಗೆಲ್ಲ ಖಾದ್ಯಗಳನ್ನು ಮಾಡೋಕ್ಕೆ ಸುಲಭ ಅನಿಸುತ್ತೆ.